ಇನ್ನು ನಿರೀಕ್ಷೆ ಮಾಡಿದ ಹಾಗೆ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿಚಾರ ಸದ್ದು ಮಾಡಿತು. ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಮಾಡ್ತಾ ಇದ್ದೀವಿ ಅನ್ನುವಂತ ಸಚಿವೆ ಹೆಬ್ಬಾಳ್ಕರ್ ಅವರ ಹೇಳಿಕೆ ಅದೊಂದು ಸುಳ್ಳು ಮಾಹಿತಿ ಕೊಟ್ಬಿಟ್ರು ಅಂತ ಹೇಳ್ಕೊಂಡು ಅಶೋಕ್ ಬೆಂಕಿ ಮಳೆ ಸುರಿಸಿದ್ರು. ಜೊತೆಗೆ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ರೆ ಸಚಿವರು ಎಲ್ಲ ಮಾಹಿತಿ ತಿಳ್ಕೊಂಡು ಬರ್ತಾರೆ ಅಂತ ಕುಟುಕಿದ್ರು ಕೂಡ. ಹತ್ತು ದಿನವಾದ್ರೂ ನಿಮ್ ಡಿನ್ನರ್ ಮೀಟಿಂಗ್ ಮುಂದೂಡಿ. ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಇನ್ನೊಂದು 10 ದಿನ ಕಟ್ ಮಾಡ್ಬಿಡಿ. ಸದನದಲ್ಲೇ ಚಾಟಿ ಬೀಸಿದ ವಿಪಕ್ಷ ನಾಯಕ ಅಶೋಕ್. ಕಾಂಗ್ರೆಸ್ ಮನೆಯ ಕುರ್ಚಿಯಾಟ ವಿರೋಧ ಪಕ್ಷದ ನಾಯಕರಿಗೆ ಅಸ್ತ್ರವಾಗಿದೆ. ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ವಿಧಾನಸಭೆಯಲ್ಲೇ ಪ್ರಸ್ತಾಪ ಮಾಡಿದ ವಿಪಕ್ಷ ನಾಯಕ ಅಶೋಕ್, ಕನಿಷ್ಠ ಪಕ್ಷ 10 ದಿನವಾದ್ರೂ ನಿಮ್ಮ ಡಿನ್ನರ್ ಮೀಟಿಂಗ್ಗಳಿಗೆ ಬ್ರೇಕ್ ಹಾಕಿದ್ರೆ ಸದನ ಚೆನ್ನಾಗಿ ನಡೆಯುತ್ತೆ ಅಂತ ವ್ಯಂಗ್ಯವಾಡಿದ್ರು. ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡ್ಬಿಡಿ. ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಅವರಾದ್ರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ, ಸದನ ಸರಿಯಾಗಿ ನಡೀತದೆ. ಡಿನ್ನರ್ ಮೀಟಿಂಗ್ ಮುಂದೂಡಿ ಎಂದ ಅಶೋಕ್, ಈ ಡಿನ್ನರ್ ಮೀಟಿಂಗ್ ನಿಂದಾಗಿ ಸಚಿವರು ಸರಿಯಾಗಿ ಸದನಕ್ಕೆ ಮಾಹಿತಿ ಕೊಡ್ತಿಲ್ಲ ಅಂತ ಕುಟುಕಿದ್ರು. ಗೃಹಲಕ್ಷ್ಮಿ ಹಣ ರಿಲೀಸ್ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ತಪ್ಪು ಮಾಹಿತಿ ಕೊಡುತ್ತಿದ್ದಾರೆ ಅಂತ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ, ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದಿರಿ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಜ್ಞಾನ ಸ್ವಲ್ಪ ಕಡಿಮೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ, ಅಲ್ಲ ಇನ್ನೂ ಕಡಿಮೆ ಅಂತ. ಹೌದೌದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು. ಅಶೋಕ್ ಪ್ರಶ್ನೆಗೆ ಉತ್ತರ ನೀಡಿದ ಸಿಎಂ, ಹಣ ರಿಲೀಸ್ ಆಗಿಲ್ಲ ಅಂದ್ರೆ ಮಾಡಿಸ್ತೀವಿ ಬಿಡಿ ಅಂದ್ರು. ಕೊಡದೆ ಹೋದ್ರೆ ಕೂಡ್ಲೆ ಕೊಡಿಸೋಣ, ಒಂದು ವೇಳೆ ಕೊಡದೆ ಹೋದ್ರೆ ಕೂಡ್ಲೆ ಕೊಡಿಸೋಣ. ಗ್ಯಾರಂಟಿ ವಿಚಾರದಲ್ಲಿ ಒಬ್ಬ ಮಂತ್ರಿ ಸದನಕ್ಕೆ ತಪ್ಪು ಮಾಹಿತಿ ಕೊಡೋದು ಎಷ್ಟು ಸರಿ ಅಂತ ಅಶೋಕ್ ಕಿಡಿಕಾರಿದ್ರು. ಆದ್ರೆ ಸ್ಪೀಕರ್ ಇನ್ನೊಮ್ಮೆ ಹೀಗಾಗದಂತೆ ನೋಡ್ಕೊಳ್ತೀವಿ ಅಂದ್ರು. ಮಂತ್ರಿ ಈ ತರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು? ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಮಹೇಶ್ ತೆಂಗಿನಕಾಯಿ, ಸೋಮವಾರ ಸಚಿವರು ಏನ್ ಉತ್ತರ ಕೊಡ್ತಾರೋ ನೋಡ್ತೀನಿ ಅಂದ್ರು. ಇವತ್ತು ಸದನಕ್ಕೆ ತಪ್ಪದಾರಿಗಳಿರ್ತಕ್ಕಂಥ ಕೆಲಸನ, ಸದನದಲ್ಲಿ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನ ಮಾನ್ಯ ಸಚಿವರು ಮಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರೆ, ಆಯ್ತಪ್ಪ ನಾನು ಏನಾದರೂ ದುಡ್ಡು ಹಾಕಿಲ್ಲ ಅಂದ್ರೆ ನಾನು ಹಾಕಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ರೆಕ್ಟಿಫೈ ಮಾಡಿ ನಾನು ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಸೋಮವಾರ ದಿವಸ ಮಂತ್ರಿಗಳ ಕಡೆಯಿಂದ ನಾನು ಸ್ಪಷ್ಟೀಕರಣ ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ನನಗೆ ಸೋಮವಾರದವರೆಗೆ ನಾವು ಕಾಯ್ತೇವೆ. ಹೀಗೆ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಜೊತೆ ಗ್ಯಾರಂಟಿ ಯೋಜನೆಗಳು ಚರ್ಚೆಯಾದವು. ಕಿರಣ್ ಹನ್ಯಡ್ಕ ಜೊತೆ ಹರೀಶ್, ಟಿವಿ9 ಬೆಳಗಾವಿ.